ಎಲ್ರಿಗೂ ನಮಸ್ಕಾರ. ಸೊ ನಾನಿವತ್ತು ಮೈಸೂರಲ್ಲಿದ್ದೀನಿ. ಸೊ ಲಾಸ್ಟ್ ವೀಕು ಮೈಸೂರು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗಿದ್ವಿ. ಸೊ ಮೈಸೂರಲ್ಲಿ ಚಾಮುಂಡಿ ಬೆಟ್ಟ, ವರ್ಲ್ಡ್ ಆಫ್ ಮೈಸೂರು ಪಾರ್ಕ್ ಮತ್ತು ರೈಲ್ ಮ್ಯೂಸಿಯಮ್ ಇದಕ್ಕೆಲ್ಲ ಹೋಗಿ ಬಂದ್ವಿ. ಸೊ ನಾನು ಅದರದ್ದೆಲ್ಲ ಸಪ್ರೇಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಇದು ಬಂದು ಮೈಸೂರು ರೈಲ್ ಮ್ಯೂಸಿಯಮ್. ಓಕೆ, ಸೊ ಇದು ಬಂದು ಆ್ಯಕ್ಚುಲಿ ಮೈಸೂರು ರೈಲ್ವೆ ಸ್ಟೇಷನ್ ಇದೆಯಲ್ಲ ಅದ್ರ ಹತ್ರನೇ ಇದೆ. ಸೊ ಲೈಕ್ ಆ್ಯಕ್ಚುಲಿ ಎರಡು ಇಂಟರ್ ಕನೆಕ್ಟೆಡ್, ಬಟ್ ಎಂಟ್ರಿ ನಿಮಗೆ ಮೈಸೂರು ರೈಲ್ವೆ ಸ್ಟೇಷನಲ್ಲಿಲ್ಲ. ಸೊ ಇದ್ರದ್ದು ಎಂಟ್ರಿ ಬೇರೆ ಕಡೆ ಇದೆ. ಓಕೆ, ಸೊ ಇದು ಬಂದು CFTR ಇದೆಯಲ್ಲ ಮೈಸೂರಲ್ಲಿ, ಅದ್ರದ್ದು ಆಪೋಸಿಟಲ್ಲೇ ಇದೆ. ಮತ್ತು ಇದು ಕೃಷ್ಣರಾಜ ಸಾಗರ ರೋಡಲ್ಲಿ ಇದೆ. ಓಕೆ, ಸೊ ಆ್ಯಕ್ಚುಲಿ ಇದು ಎಸ್ಟಾಬ್ಲಿಷ್ ಆಗಿದ್ದು 1979 ಬೈ ಇಂಡಿಯನ್ ರೈಲ್ವೇಸ್. ಓಕೆ, ಸೊ ಈ ಮ್ಯೂಸಿಯಮಲ್ಲಿ ಏನಿದೆ ಅಂದರೆ, ಈಗ ಹೇಗೆ ನಮ್ಮದು ಇಂಡಿಯನ್ ರೈಲ್ವೆ ಸಿಸ್ಟಮ್ ಎವಾಲ್ವ್ ಆಯಿತು, ಫಸ್ಟು ರೈಲ್ವೆ ಹಳಿಗಳು ಹೆಂಗಿದ್ವು, ಮತ್ತು ಫಸ್ಟು ರೈಲ್ ಹೋಗೋದಕ್ಕೆ ಸಿಗ್ನಲಿಂಗ್ ಹೆಂಗೆ ಕೊಡ್ತಾಯಿದ್ರು, ಆ ಥರದ್ದು ಎಲ್ಲ ಇನ್ಫಾರ್ಮೇಷನ್ನು ಒಂದು ಪ್ಲೇಸಲ್ಲಿ ಹಾಕ್ಬಿಟ್ಟು ಮ್ಯೂಸಿಯಮ್ ಟೈಪ್ ಮಾಡಿದ್ದಾರೆ. ತುಂಬ ಸೂಪರಾಗಿದೆ. ಆ್ಯಂಡ್ ಆಲ್ಸೋ ಹೆಂಗೆ ರೈಲ್ಸ್ ಯಾವ್ಯಾವ ಓಲ್ಡ್ ರೈಲ್ವೆ ಇಂಜಿನ್ ಇತ್ತಲ್ಲ ಅದೆಲ್ಲ ಹೆಂಗಿತ್ತು ಎಲ್ಲದು ಒಂದೊಂದು ಇದೆ, ರೈಲ್ ಇದೆ. ಸೊ ಅದರದೆಲ್ಲ ಇಂಜಿನ್ದೆಲ್ಲ ಡೀಟೇಲ್ಸ್ ಇದೆ, ಅದನ್ನೆಲ್ಲ ನೋಡ್ಬೋದು. ಆ್ಯಕ್ಚುಲಿ ಇದಕ್ಕೆ ಎಂಟ್ರಿ ಫೀಸ್ ಬಂದು ಐ ಥಿಂಕ್ 50 ರುಪೀಸೋ ಆರ್ 100 ರುಪೀಸೋ ನೆನಪಿಲ್ಲ. ಸೊ ಅಷ್ಟೇ ಇರುತ್ತೆ. ಸೊ ವೆರಿ ಕ್ಲೀನ್, ವೆರಿ ಕಾಮ್ ಆ್ಯಂಡ್ ವೆರಿ ವೆಲ್ ಮೇಂಟೈನ್ಡ್ ಆ್ಯಕ್ಚುಲಿ. ಸೊ ಇದ್ರದ್ದು ಮೇಯ್ನ್ ಹೈಲೈಟ್ ಬಂದು ಟಾಯ್ ಟ್ರೈನ್. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ಟಾಯ್ ಟ್ರೈನ್. ಸೊ ಇದು ಆ್ಯಕ್ಚುಲಿ ಬ್ಯಾಟ್ರಿಯಿಂದ ರನ್ ಆಗೋ ಟ್ರೈನ್. ಓಕೆ, ಸೊ ಇದರಲ್ಲಿ ಓನ್ಲಿ ಸಮ್ 20 ಮೆಂಬರ್ಸ್ ಅಷ್ಟೇ ಅಕಾಮಡೇಟ್ ಮಾಡ್ಬೋದು. 2 ರೌಂಡ್ಸ್ ಸುತ್ತಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಲೈಕ್ ಸೇಮ್ ನೀವು ಟ್ರೈನಲ್ಲಿ ಹೆಂಗೆ ಹೋಗ್ತಾ ಇದ್ದೀರಾ ಅದೇ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಯು ಮಸ್ಟ್ ವಿಸಿಟ್ ಒನ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ಈ ಟಾಯ್ ಟ್ರೈನಲ್ಲಿ ಹೋಗೋದಕ್ಕೆ ನೀವು ಒಂದು ಸರಿ ಆದರೂ ವಿಸಿಟ್ ಮಾಡಲೇಬೇಕು. ಆ್ಯಂಡ್ ಇದಕ್ಕೆ ಏನು ಎಕ್ಸ್ಟ್ರಾ ಚಾರ್ಜ್ ಇಲ್ಲ. ಲೈಕ್ ಹೆಂಗೆ ನೀವು ಮ್ಯೂಸಿಯಮ್ಗೆ ಎಂಟ್ರಿ ಆಗೋದಕ್ಕೆ ಎಷ್ಟು 50 ರುಪೀಸ್ ಕೊಟ್ಟಿರ್ತೀರಲ್ಲ, ಸೊ ಅದರಲ್ಲೇ ಇದು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೀವು ನೋಡ್ಬೋದು ಇವಾಗ ಟಾಯ್ ಟ್ರೈನ್ ಹೋಗ್ತಾ ಇದೆ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಮೇಕ್ಔಟ್ ಲೈಕ್ ಎಷ್ಟು ಜನ ಕೂತ್ಕೋಬೋದು, ಹೌ ಬಿಗ್ ಇಟ್ ಈಸ್ ಅಂತ ನೀವು ನೋಡ್ಬೋದು ಇವಾಗ. ಸೊ ತುಂಬ ಚಿಕ್ಕದಿದೆ, ಚೆನ್ನಾಗಿದೆ. ಯು ಕ್ಯಾನ್ ಎಂಜಾಯ್ ಆ್ಯಕ್ಚುಲಿ. ನಿಮ್ಮ ಕಿಡ್ಸ್ನೆಲ್ಲ ಕರ್ಕೊಂಡೋದ್ರೆ ಸೂಪರಾಗಿದೆ. ತುಂಬ ಇನ್ಸ್ಟಾಗ್ರಾಮಲ್ಲಿ ಪ್ಲೇಸು, ಮತ್ತು ಕಿಡ್ಸ್ ತುಂಬ ಎಂಜಾಯ್ ಮಾಡ್ತಾರೆ. ಇದೆಲ್ಲ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಲೋಕೋಮೋಟಿವ್ ಇಂಜಿನ್ಸ್ ಆಯಿತಾ. ಸೊ ಲೈಕ್ ವಿಂಟೇಜ್ ಟೈಮಲ್ಲಿ ದೇ ವರ್ ಯೂಸಿಂಗ್ ದಿಸ್ ಟೈಪ್ ಆಫ್ ಇಂಜಿನ್ಸ್ ಆ್ಯಂಡ್ ಟ್ರೈನ್ಸ್ ಅಂತ. ಆ್ಯಂಡ್ ಇದರ ಒಳಗಡೆ ಕೂಡ ನೀವು ಹತ್ಬೋದು. ಇದ್ರ ಮೇಲೆ ಹೋಗಿ ಹತ್ತಿ ಅದ್ರ ಒಳಗಡೆ ಇಂಜಿನ್ ಒಳಗಡೆ ಏನೇನಿರುತ್ತೆ ಮತ್ತು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಲೈಕ್ ಅದಕ್ಕೆಲ್ಲ ಅಲೋ ಇದೆ. ಸೊ ಯಾರೂ ಏನೂ ರಿಸ್ಟ್ರಿಕ್ಟ್ ಮಾಡಲ್ಲ. ಆ್ಯಂಡ್ ಆಲ್ಸೋ ವೆನ್ ಇಟ್ ಕಮ್ಸ್ ಆ್ಯಂಡ್ ಆಲ್ಸೋ ಇವಾಗ ಟೈಮಿಂಗ್ಸ್ ಏನಪ್ಪ ಈ ರೈಲ್ವೆ ಮ್ಯೂಸಿಯಮ್ದು ಅಂತಂದರೆ, ಇದು ಆ್ಯಕ್ಚುಲಿ ಮಾರ್ನಿಂಗ್ 10 ಗಂಟೆಯಿಂದ 5:30ವರೆಗೂ ಇರುತ್ತೆ. ಸೊ ಲೈಕ್ ದೇ ಕ್ಯಾನ್ ಎಕ್ಸ್ಟೆಂಡ್ ಅಪ್ ಟು 6, ಬಟ್ ಆಫ್ಟರ್ ದಟ್ ಸ್ಟ್ರಿಕ್ಟ್ಲಿ ಎಲ್ಲರನ್ನೂ ಹೊರಗಡೆ ಕಳಿಸ್ಬಿಡ್ತಾರೆ. ಯು ಕಾಂಟ್ ಬಿ ಇನ್ ದಟ್ ಪ್ಲೇಸ್ ಆಯಿತಾ. ಸೊ ಸ್ಟ್ರಿಕ್ಟ್ಲಿ 10 to 5:30. ಆ್ಯಂಡ್ ಆಲ್ಸೋ ಆನ್ ಟ್ಯೂಸ್ಡೇಸ್ ಇದು ರಜಾ ಇರುತ್ತೆ, ಇನ್ನೆಲ್ಲ ದಿನ ಓಪನ್ ಇರುತ್ತೆ. ಓಕೆ, ಸೊ ಅದ್ರ ಒಳಗಡೆನೇ ಒಂದು ರೈಲ್ ಮ್ಯೂಸಿಯಮ್ ಒಳಗಡೆನೇ ಒಂದು ಹೋಟೆಲ್ ಟೈಪ್ ಇದೆ. ಅದು ರೈಲ್ವೆ ಕೋಚಸ್ ಒಳಗಡೆ ಇದೆ. ಸೊ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಫುಡ್ ಇನ್ಸೈಡ್ ದಿಸ್ ರೈಲ್ವೆ ಕೋಚಸ್. ಸೊ ಫೀಲ್ ಬರಲಿ ಅಂತ ಆ ಥರ ರೈಲ್ವೆ ಕೋಚ್ ಒಳಗಡೆ ಹೋಟೆಲ್ ಟೈಪ್ ಮಾಡಿದ್ದಾರೆ. ಸೊ ಅದು ಕೂಡ ಚೆನ್ನಾಗಿದೆ. ಸೊ ನೀವು ನೋಡ್ಬೋದು ಇದೆಲ್ಲ ಹಳೆಯ ಕಾಲದ್ದು ಲೋಕೋಮೋಟಿವ್ ಇಂಜಿನ್ಸು. ಇದಕ್ಕೆಲ್ಲ ಒಂದು ಸ್ಪೆಸಿಫಿಕ್ ನೇಮ್ಸ್ ಇದೆ. ಸೊ ನನಗದು ಯಾವುದು ಅಂತ ನೆನಪಾಗ್ತಾ ಇಲ್ಲ. ಆ್ಯಂಡ್ ಆಲ್ಸೋ ಅದ್ರ ಒಳಗಡೆ ಹೆಂಗೆ ರೈಲ್ವೆ ಸ್ಟೇಷನ್ಸ್ದು ಹೆಂಗಿರುತ್ತೆ ಅನ್ನೋ ಒಂದು ಲುಕ್ಕು ಫೀಲ್ ಕೊಡೋಕ್ಕೆ ಸ್ಯಾಂಪಲ್ ರೈಲ್ವೆ ಸ್ಟೇಷನ್ ಟೈಪು ಇದೆ. ಅದರಲ್ಲಿ ಕೂತ್ಕೊಳ್ಳೋಕ್ಕೆ ಸಿಟ್ಟಿಂಗ್ ಅರೇಂಜ್ಮೆಂಟು ಇದೆ. ಸೊ ನಾವಿಲ್ಲಿ ಫೈನಲಾಗಿ ಟಾಯ್ ಟ್ರೈನ್ ಒಳಗಡೆ ಬಂದು ಸೊ ಈ ಥರ ಪಿಕ್ಸ್ ತೊಗೋತಾ ಇದ್ವಿ. ಸೊ ಫೈನಲಿ 6 ಗಂಟೆ ಆಯಿತು. ಸೊ ಎಲ್ಲರಿಗೂ ಹೋಗೋಕ್ಕೆ ಹೇಳ್ತಾಯಿದ್ರು. ಸೊ ಫೈನಲಿ ವಿ ಆರ್ ಕಮಿಂಗ್ ಔಟ್ ಆಫ್ ದಟ್. ಸೊ ದಿಸ್ ಇಸ್ ಫೈನಲ್ ಪಿಕ್ಸ್. ಸೊ ನಿಮ್ಗೇನಾರು ಇಷ್ಟ ಆಗಿದ್ದರೆ ಈ ವ್ಲಾಗ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.